ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋವನ್ನು ನೋಡಿ. ಅಂದ್ರೆ ಅಗ್ರಿಕಲ್ಚರ್ ಕೋಟಾ ಅಂದ್ರೆ ಏನು, ಅಗ್ರಿಕಲ್ಚರ್ ಕೋಟಾ ಯಾರಿಗೆ ಅಪ್ಲೈ ಆಗುತ್ತೆ, KCET ಅಪ್ಲಿಕೇಶನ್ ಅಲ್ಲಿ ನೀವು ಎಸ್ ಆರ್ ನೋ ಅಂತ ಕೇಳಿದಿರಲ್ವಾ, ಅದನ್ನ ಹಾಕಿದ ಮೇಲೆ ಎಕ್ಸಾಮ್ ಸೆಂಟರ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ಸೊ ಈಗ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರ್ತದ, ಅದಕ್ಕೆ ಬೆಸ್ಟ್ ಕೋಚಿಂಗ್ ಇನ್ ಧಾರವಾಡ ಯಾರು ಕೊಡ್ತಾರೆ, ಸೊ ಅವ್ರನ್ನ ಸೇರ್ಕೊಂಡ್ರೆ ಏನು ಉಪಯೋಗ ಇದೆ, ಅವರ ಲಾಸ್ಟ್ ಇಯರ್ ರಿಸಲ್ಟ್ ಏನು, ಎಲ್ಲದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಸೊ ಇದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಕೌನ್ಸಿಲಿಂಗ್ ಮುಗಿಯುವವರೆಗೂ ಕೂಡ ನಿಮಗೆ ಒಂದು ಕರೆಕ್ಟ್ ಆದ ಗೈಡೆನ್ಸ್ ನನ್ನ ಚಾನಲ್ನಿಂದ ಸಿಗ್ತಾ ಹೋಗ್ತದೆ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಗ್ರಿ ಝೋನ್ ಧಾರವಾಡ ಅಂತ ಹೇಳಿ ಬೆಸ್ಟ್ ಕೋಚಿಂಗ್ ಫಾರ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಇನ್ ಧಾರವಾಡ. ಧಾರವಾಡದಲ್ಲಿ ನಿಮಗೆ ಒಂದು ಬೆಸ್ಟ್ ಎಗ್ರಿ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟ ಹಾಗೆ ಕೋಚಿಂಗ್ ಬೇಕು ಅಂತ ಅಂದ್ರೆ ಎಗ್ರಿ ಝೋನ್ ಧಾರವಾಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಫೋನ್ ನಂಬರ್ ಕೆಳಗೆ ಕೊಟ್ಟಿದ್ದೀನಿ, ವಿಜಯ್ ಕುಮಾರ್ RB ಅಂತ ಹೇಳಿ. 8147056336 8792939839. ನಿಮಗೆ ಅಗ್ರಿಕಲ್ಚರ್ ಕೋಟಾದ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ, ಡಾಕ್ಯುಮೆಂಟ್ಸ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಮ್ಮ ಕೋಚಿಂಗ್ ನಡೆಯುವಂಥದ್ದು ಹಂಚಿಮನಿ ಕೋಚಿಂಗ್ ಕ್ಲಾಸಸ್ ಅಂತ ಹೇಳಿ. ಹಂಚಿಮನಿ ಕೋಚಿಂಗ್ ಕ್ಲಾಸಸ್ ಅಲ್ಲಿ ಫಸ್ಟ್ ಬ್ಯಾಚ್ ನಿಮಗೆ ಆಫ್ಟರ್ ಬೋರ್ಡ್ ಎಕ್ಸಾಮ್ ಅಲಾಂಗ್ ವಿತ್ ದ KCET ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ. ಸೊ ನಿಮಗೇನಾದ್ರೂ ಬೆಸ್ಟ್ ಕ್ರಾಶ್ ಕೋರ್ಸ್ ಫಾರ್ 1 ಮಂತ್ ಡ್ಯೂರೇಷನ್, ಈಗ ಬೋರ್ಡ್ ಎಕ್ಸಾಮ್ ಮುಗಿದ ಮೇಲೆ ನಿಮ್ಮ KCET ಎಕ್ಸಾಮ್ ಆಗಿರ್ಬೋದು, ನೀಟ್ ಎಕ್ಸಾಮ್ ಆಗಿರ್ಬೋದು, ಆ ಒಂದು ಕ್ರಾಶ್ ಕೋರ್ಸ್ PCMB ಅಥವಾ PCB ಆ ಕ್ರಾಶ್ ಕೋರ್ಸ್ ಬೇಕು ಅಂದ್ರೂ ಕೂಡ ಹಂಚಿನಮನಿ ಕೋಚಿಂಗ್ ಕ್ಲಾಸಸ್ ಇಸ್ ದ ಬೆಸ್ಟ್ ಕೋಚಿಂಗ್ ಕ್ಲಾಸ್ ಇನ್ ಧಾರವಾಡ. ಸೊ ಅವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅದರ ಜೊತೆಗೆ ಅಲ್ಲೇನೆ ನಮಗೆ ಅಗ್ರಿ ಝೋನ್ ಧಾರವಾಡ ಅಂತ ಹೇಳಿ ಅಲಾಂಗ್ ವಿತ್ ದ KCET ಕ್ರಾಶ್ ಕೋರ್ಸ್ ಈ ಒಂದು ಕೋಚಿಂಗ್ ಕ್ಲಾಸಸ್ ಇರ್ತದೆ. ಸೊ ಫಸ್ಟ್ ಬ್ಯಾಚ್ ನಿಮಗೆ ಆಫ್ಟರ್ ದ ಬೋರ್ಡ್ ಎಕ್ಸಾಮ್ ಇರ್ತದೆ. ಸೆಕೆಂಡ್ ಬ್ಯಾಚ್ ಆಫ್ಟರ್ KCET ಎಕ್ಸಾಮ್. ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಇನ್ನು ಅನೌನ್ಸ್ ಆಗಿಲ್ಲ ಅಲ್ವಾ, ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ವರೆಗೆ ಆಫ್ಟರ್ KCET. ಸೊ ಸೆಕೆಂಡ್ ಬ್ಯಾಚ್ ಇರ್ತದೆ. ಥರ್ಡ್ ಬ್ಯಾಚ್ ನಿಮಗೆ ಆಫ್ಟರ್ ನೀಟ್ ಎಕ್ಸಾಮ್ ಟಿಲ್ ಪ್ರಾಕ್ಟಿಕಲ್ ಎಕ್ಸಾಮ್, ಅಂದ್ರೆ ಅಲ್ಲೂ ಕೂಡ ಅಷ್ಟೇ ನೀಟ್ ಎಕ್ಸಾಮ್ ಆದ್ಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್. ಈಗಲ್ಲ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಅರೌಂಡ್ ಮೇ 9-10 ಹೀಗಿಟ್ಟಿದ್ರು. ಸೊ ಅಂತ ಕೇಸಲ್ಲಿ ನೀಟ್ ಎಕ್ಸಾಮ್ ಆದ್ಮೇಲೆ ಏನೋ ಒಂದು 5-6 ದಿನ ಸಿಗ್ತದ. ಆ 5-6 ದಿನದಲ್ಲೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ ನಿಮಗೆ ಕೋಚಿಂಗ್, ಈ ಒಂದು ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸಂಬಂಧಪಟ್ಟ ಕೋಚಿಂಗ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ ನಿಮಗೆ ಕಂಪ್ಲೀಟ್ ಲೈವ್ ಸ್ಪೆಸಿಮೆನ್ ಇರ್ತದೆ, ಸ್ಮಾರ್ಟ್ ಕ್ಲಾಸಸ್ ಇರ್ತದೆ, ಡೈಲಿ ಮಾಕ್ ಟೆಸ್ಟ್ ಇರ್ತದೆ, ಇಂಡಿವಿಜುವಲ್ ಕೇರ್ ಆಫ್ ಸ್ಟೂಡೆಂಟ್ಸ್ ಇರ್ತದೆ, ಫೀಲ್ಡ್ ವಿಸಿಟ್ ಇರ್ತದೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಡೆಮೋ ಆಫ್ ದ ಎಗ್ರಿ ಪ್ರಾಕ್ಟಿಕಲ್ಸ್ ಅಂಡ್ ಫೀಲ್ಡ್ ವಿಸಿಟ್. ಸೊ ನೀವು ಎಷ್ಟೇ PCMB ಓದ್ಕೊಂಡಿದ್ರು ಕೂಡ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಸಪರೇಟ್ ಕೋಚಿಂಗ್ ತಗೊಂಡ್ರೇನೆ ಅದರಲ್ಲಿ ಒಂದು ಒಳ್ಳೆಯ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ. ಸೊ ನೋಡ್ಬೋದು ನೀವು ಔಟ್ ತೆಗೆದಂತಹ ವಿದ್ಯಾರ್ಥಿಗಳು 100%, 200 ಔಟ್ ಆಫ್ 200 ತೆಗೆದಂತಹ ವಿದ್ಯಾರ್ಥಿಗಳನ್ನ ಇಲ್ಲಿ ನೋಡ್ಬೋದು. 196, 192 ಈ ರೀತಿಯಾಗಿ ಡಿಫ್ರೆಂಟ್ ಎಕ್ಸಾಮ್ಸ್ ಮಾರ್ಕ್ಸ್ ತೆಗೆದುಕೊಂಡಂತವನ್ನು ಕೂಡ ಇದರಲ್ಲಿ ನೋಡ್ಬೋದು. ಇನ್ನು 6 ಫಾರ್ಮ್ ಸೈನ್ಸ್ ಯೂನಿವರ್ಸಿಟೀಸ್ ಏನಿದೆ ಕರ್ನಾಟಕದಲ್ಲಿ 14 ಡಿಫ್ರೆಂಟ್ ಕೋರ್ಸಸ್ಗಳನ್ನ ಪ್ರೊವೈಡ್ ಮಾಡ್ತದೆ. ಸೊ ಈ 14 ಡಿಫ್ರೆಂಟ್ ಕೋರ್ಸಸ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. BVSC ವೆಟರ್ನರಿ ಇದೆ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತ ಕರಿತೀವಿ. BSc ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಫಿಶರೀಸ್, ಅಗ್ರಿ ಮಾರ್ಕೆಟಿಂಗ್, ಈ ರೀತಿ 14 ಡಿಫ್ರೆಂಟ್ ಕೋರ್ಸಸ್ಗಳನ್ನ ನಿಮಗೆ ಅವೈಲೇಬಲ್ ಮಾಡ್ತಾರೆ. ಸೊ ಈ ಒಂದು ಕೋರ್ಸಸ್ಗಳಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ನಿಮಗೆ 4 ವೇಸ್ ಇದೆ. ಒಂದು KCET ಥ್ರೂ ನಿಮಗೆ ಆಲ್ಮೋಸ್ಟ್ 85% ಕೋಟಾಗೆ ಕೌನ್ಸಿಲಿಂಗ್ ನಡೀತದೆ. ಅದು ವೆಟರ್ನರಿ ಇರ್ಬೋದು, BSc ಅಗ್ರಿಕಲ್ಚರ್ ಇರ್ಬೋದು. CUET ಮೂಲಕ ನಿಮಗೆ BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಈ ಕೋರ್ಸಸ್ಗಳಿಗೆ 15% ಆಲ್ ಇಂಡಿಯಾ ಕೋಟಾ ಅಂತ ನಾವೇನು ಕರಿತೀವಿ, ಅದಕ್ಕೆ ಐಕಾರ್ದವರು ಕೌನ್ಸಿಲಿಂಗ್ ಮಾಡ್ತಾರೆ. ಬಟ್ CUET ಮಾರ್ಕ್ಸ್ ಅನ್ನ ತಗೊಂಡು ಕೌನ್ಸಿಲಿಂಗ್ ಮಾಡ್ತಾರೆ. ಆರ್ ವೆಟರ್ನರಿಗೆ ನೀಟ್ ಮಾರ್ಕ್ಸ್ ಅನ್ನು ತಗೊಂಡು ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳಿ ಅವರು ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ಇನ್ನು NRI ಕೋಟಾ ಅಂತ ಹೇಳಿ ನಿಮಗೆ 8 to 9 ಲ್ಯಾಕ್ ತನಕ ಬರುವಂತದ್ದು NRI ಕೋಟಾ ಅಂತ ಒಂದಿದೆ. ಇನ್ನು ದೇರ್ ಆರ್ ಸಮ್ ಪ್ರೈವೇಟ್ ಎಗ್ರಿ ಯೂನಿವರ್ಸಿಟೀಸ್. ಅಂತಹ ಎಗ್ರಿ ಯೂನಿವರ್ಸಿಟೀಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾವು ಕೂಡ ನಿಮಗೆ ಅವೈಲೇಬಲ್ ಇರ್ತದೆ. ಇನ್ನು ಕ್ಯಾಲ್ಕುಲೇಷನ್ ಹೇಗೆ ಅಂದ್ರೆ ನಾನ್ ಎಗ್ರಿ ಕೋಟಾ ನೋಡಿ, ನಾನ್ ಎಗ್ರಿ ಕೋಟಾದಲ್ಲಿ ನಿಮಗೆ 50% ಸೀಟ್ಸ್ ಅವೈಲೇಬಲ್ ಇರುವಂತದ್ದು. ಓಕೆ, ಸೊ ಎಗ್ರಿ ಕೋಟಾಗೆ 50% ಸೀಟ್ಸ್ ಅನ್ನ ಅವೈಲೇಬಲ್ ಮಾಡ್ತಾರೆ.
ನಾನ್ ಎಗ್ರಿ ಕೋಟಾಗೆ ಎಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ. ಯಾರ್ಯಾರು ಅಂದ್ರೆ PCMB ಸಬ್ಜೆಕ್ಟ್ ಅನ್ನ ನೀವು ಸೆಕೆಂಡ್ PUC ಅಲ್ಲಿ ಕಲ್ತಿದ್ದವರು. ನೀವು ಓನ್ಲಿ PCB ಕಲ್ತಿದ್ರೆ ಅಥವಾ PCM ಕಲ್ತಿದ್ರೆ ನೀವು ಅಗ್ರಿಕಲ್ಚರ್ ಕೋರ್ಸಸ್ ಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಗ್ರಿಕೋಟಾ ಅಷ್ಟೇ ಹೇಳ್ತಾ ಇದ್ದೀನಿ ನಾನು, PCMB ಕಲಿಬೇಕು. ಇಫ್ ಇಟ್ ಈಸ್ ಫಾರ್ ವೆಟರ್ನರಿ PCB ಇದು ಕೂಡ ಸಾಕಾಗ್ತದೆ. ಸೊ ಅದಾದ್ಮೇಲೆ KCET ಅಲ್ಲಿ ನೀವು ಎಸ್ ಅಂತ ಅಪ್ಲೈ ಮಾಡಿರ್ಬೇಕು. ಅಗ್ರಿಕೋಟಾ ಸಾರಿ ದಿಸ್ ನಾನ್ ಅಗ್ರಿಕೋಟಾಗೆ ಮಾಡಬೇಕು ಅಂತ ಏನಿಲ್ಲ. ಸೊ ಬಟ್ KCET ಎಕ್ಸಾಮ್ ಅನ್ನ ಬರೀಬೇಕು. PCMB KCET ಎಕ್ಸಾಮ್ ಮತ್ತೆ PUC ಬೋರ್ಡ್ ಎಕ್ಸಾಮ್ PCMB ತಗೊಂಡು 50% ಅನ್ನ ತಗೊಂಡು ನಿಮಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಂಥದ್ದು. ಬಟ್ ಅಗ್ರಿಕಲ್ಚರಿಸ್ಟ್ ಕೋಟಾ ಅಂತ ಏನಿದೆ ಅದು 50% ರಿಸರ್ವೇಶನ್. ಅದಕ್ಕೆ ಎಲಿಜಿಬಿಲಿಟಿ ಏನಂತಂದ್ರೆ ಸೆಕೆಂಡ್ PUC ಅಲ್ಲಿ PCMB ಓದಿರ್ಬೇಕು, KCET ಎಕ್ಸಾಮ್ ಬರ್ದಿರ್ಬೇಕು. ಮೇನ್ ಸೋರ್ಸ್ ಆಫ್ ಫ್ಯಾಮಿಲಿ ಇನ್ಕಮ್ ನಿಮ್ದು ಶುಡ್ ಬಿ ಫ್ರಮ್ ಅಗ್ರಿಕಲ್ಚರ್ ಆಕ್ಟಿವಿಟಿ ಓನ್ಲಿ ಅಂತ ಇರಬೇಕು. ಸೊ ಅಗ್ರಿಕಲ್ಚರ್ ಇಂದ ಬರುವಂತ ಇನ್ಕಮ್ಮೇ ನಿಮ್ಮ ಫ್ಯಾಮಿಲಿಯ ಮೇನ್ ಇನ್ಕಮ್ ಅಂತ ಆಗಿದ್ರೆ ನಿಮಗೆ ಅಗ್ರಿಕಲ್ಚರ್ ಕೋಟಾ ಅವೈಲೇಬಲ್ ಆಗ್ತದೆ. ಅದು ಬೇಕಾದ್ರೆ ನಿಮ್ದು 20 ಲಕ್ಷ ಇನ್ಕಮ್ ಇರಲಿ. ಸೊ ಇನ್ಕಮ್ ಲಿಮಿಟ್ ಇಲ್ಲ ಇಲ್ಲಿ. ಆದ್ರೆ ಅಗ್ರಿಕಲ್ಚರ್ ಇಂದ ಬರೋ ಇನ್ಕಮ್ಮೇ ನಿಮ್ಮ ಮನೆಯ ಸಂಸಾರದ ಫ್ಯಾಮಿಲಿಯ ಮೇನ್ ಇನ್ಕಮ್ ಆಗಿರಬೇಕು. ಮತ್ತೆ ಅಗ್ರಿ ಪ್ರಾಕ್ಟಿಕಲ್ ಟೆಸ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ಮಾತ್ರ ನಿಮಗೆ ಅಗ್ರಿಕಲ್ಚರ್ ಕೋಟಾ ಇಂದ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ನು ಎಕ್ಸಾಮ್ಸ್ ಹೇಗಿರ್ತದ ಅಂತ ಅಂದ್ರೆ ಗೊತ್ತಿರಲಿ, 200 ಮಾರ್ಕ್ಸ್ 50 ಕ್ವಶನ್ಸ್ ಇರ್ತದೆ. ಈಚ್ ಕ್ವಶನ್ 4 ಮಾರ್ಕ್ಸ್ ಇರುವಂತದ್ದು, ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. 50 ಕ್ವಶನ್ಸ್ ಇರ್ತದೆ. ಸೊ ಟೋಟಲ್ 200 ಮಾರ್ಕ್ಸ್. ಸೊ ಏನ್ ಮಾಡ್ತಾರೆ ಅಂತಂದ್ರೆ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಮೋಡ್ ಅಲ್ಲೇ ಈ ಒಂದು ಪ್ರಾಕ್ಟಿಕಲ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಸ್ಟೂಡೆಂಟ್ಸ್ ಏನ್ ಮಾಡಬೇಕು ಅಂತಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ 50 ಲೈವ್ ಸ್ಪೆಸಿಮನ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕು. ಈಚ್ ಸ್ಪೆಸಿಮನ್ ನಿಮಗೆ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ, ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇರ್ತದೆ. ಎಕ್ಸಾಮಿನರ್ ನಿಮಗೆ 30 ಸೆಕೆಂಡ್ಗಳ ಟೈಮ್ ಅನ್ನ ಅಲೋ ಮಾಡ್ತಾರೆ. ಅಷ್ಟರೊಳಗಾಗಿ ನಿಮ್ಗೊಂದು ಕ್ವಶನ್ ಪೇಪರ್ ಏನ್ ಕೊಟ್ಟಿರ್ತಾರೆ ಅದರಲ್ಲಿ ಆನ್ಸರ್ ನ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕು. ಎಲ್ಲಾ ಸ್ಪೆಸಿಮನ್ಗಳು ನಿಮಗೆ ಲೈವ್ ಕಂಡೀಷನ್ ಇರ್ತದೆ. ಕೆಲವೊಂದಷ್ಟು ಫೋಟೋದಲ್ಲೂ ಕೂಡ ಇರಬಹುದು. ಅಗ್ರಿ ರಿಲೇಟೆಡ್ ಸ್ಪೆಸಿಮನ್ಸ್ ಆಗಿರ್ಬೋದು, ಲೈಕ್ ಸೀಡ್ಸ್, ಕ್ರಾಪ್ ಪ್ಲಾಂಟ್ಸ್, ಎಕ್ವಿಪ್ಮೆಂಟ್ಸ್, ಮ್ಯಾನ್ಯೂರ್ಸ್ ಅಂದ್ರೆ ಗೊಬ್ಬರದ ಬೇರೆ ಬೇರೆ ರೀತಿ, ಫರ್ಟಿಲೈಸರ್, ಅನಿಮಲ್ ಬ್ರೀಡ್ ಫೋಟೋ, ಕ್ರಾಪ್ ಪೆಸ್ಟ್, ಡಿಸೀಸ್, ಈ ರೀತಿ ಬೇರೆ ಬೇರೆ ಪ್ರಾಕ್ಟಿಕಲ್ ಅಂದ್ರೆ ಅಗ್ರಿಕಲ್ಚರ್, ಅನಿಮಲ್, ಫರ್ಟಿಲೈಸರ್, ಇಕ್ವಿಪ್ಮೆಂಟ್, ಕ್ರಾಪ್ ಪ್ಲಾಂಟ್ಸ್, ಸೀಡ್ಸ್ ಬಗ್ಗೆ ಕೇಳುವಂತ ಕ್ವಶನ್ಗಳು. ಸೊ ಅದಕ್ಕಾಗಿ ಗೊತ್ತಿರಲಿ, ಇದಕ್ಕೆ ಬರೀ ನೀವು PCMB ಸಿಲೆಬಸ್ ಓದಿದ್ರೆ ಸಾಕಾಗೋದಿಲ್ಲ. ಅಗ್ರಿ ಪ್ರಾಕ್ಟಿಕಲ್ ಅಲ್ಲಿ ಒಂದು ಒಳ್ಳೆಯ ಮಾರ್ಕ್ಸ್ ಪಡಿಬೇಕಂದ್ರೆ ಇದ್ರ ಬಗ್ಗೆನೂ ಕೂಡ ನಾಲೆಜ್ ಇರಬೇಕು. ಸೊ ಅಗ್ರಿ ಪ್ರಾಕ್ಟಿಕಲ್ ಟೆಸ್ಟ್ಗೆ ಹಾಗಾದ್ರೆ 50% ರಿಸರ್ವೇಶನ್ ಹೇಗೆ ಕ್ಲೇಮ್ ಮಾಡೋದು? ಸೊ ಬಹಳ ಸಿಂಪಲ್. ಇಫ್ ಯುವರ್ ಮೇನ್ ಸೋರ್ಸ್ ಆಫ್ ಫ್ಯಾಮಿಲಿ ಇನ್ಕಮ್ ಇಸ್ ಅಗ್ರಿಕಲ್ಚರ್, ದೆನ್ ಯು ಆರ್ ಎಲಿಜಿಬಲ್ ಫಾರ್ ಅಗ್ರಿ ಪ್ರಾಕ್ಟಿಕಲ್ ಟೆಸ್ಟ್. ಓಕೆ. ಸೊ ನಾನ್ ಅಗ್ರಿ ಕೋಟಾದವರು ಈ ಕೋಚಿಂಗ್ ಅವಶ್ಯಕತೆ ಇರೋದಿಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಬಟ್ ಈ 50% ಅಗ್ರಿ ಕೋಟಾದಲ್ಲಿ ಬರುವಂತ ವಿದ್ಯಾರ್ಥಿಗಳು ನೀವು ಅಗ್ರಿ ಪ್ರಾಕ್ಟಿಕಲ್ ಟೆಸ್ಟ್ ಅನ್ನ ಬರೀಬೇಕು ಅಂದ್ರೆ ಮೇನ್ ಇಂಪಾರ್ಟೆಂಟ್ ಅಗ್ರಿ ಕೋಟಾ ಅಂದ್ರೆ ಫ್ಯಾಮಿಲಿ ಇನ್ಕಮ್ ಆಫ್ ದ ಸ್ಟೂಡೆಂಟ್. ಅಂದ್ರೆ ಆ ಫ್ಯಾಮಿಲಿಯ ಇನ್ಕಮ್ ಏನಿದೆ, ಸೊ ಅಗ್ರಿಕಲ್ಚರ್ ಇಂದಾನೆ ಬರಬೇಕು. ಬೇರೆ ಸಪರೇಟ್ ಅಪ್ಲಿಕೇಶನ್ ಇದರಲ್ಲಿ ಇರೋದಿಲ್ಲ. KCET ನೀವೇನು ಅಪ್ಲೈ ಮಾಡ್ತಾ ಇದ್ದೀರಿ ಅದರಲ್ಲೇನೆ ನೀವು ಅಗ್ರಿ ಕೋಟಾ ಎಸ್ ಅಂತ ಹಾಕಬೇಕು. ಬಟ್ ಇದಕ್ಕೆ ಸಪರೇಟ್ ಆಗಿ ನಮಗೆ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿ ಅಂತ ಒಂದು ಲಿಂಕ್ ಕೊಡ್ತಾರೆ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ. ಅದಾದ್ಮೇಲೆ ಅದನ್ನ ನೋಡ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿ ಈ ಯೂನಿವರ್ಸಿಟೀಸ್ಗಳು ನಿಮಗೆ ಅಗ್ರಿ ಕೋಟಾ ಎಸ್ ಆರ್ ನೋ, ಎಲಿಜಿಬಲ್ ಆರ್ ನಾಟ್ ಅಂತ ಹೇಳಿ ಕೊಡ್ತಾರೆ. ಅದಾದ್ಮೇಲೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಸಂಬಂಧಪಟ್ಟಾಗ ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡ್ತಾರೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವರಿಗೆ. ಇವೆಲ್ಲದರ ಬಗ್ಗೆ ನಿಮಗೆ ಏನಾದ್ರು ಡೌಟ್ ಇದ್ರೆ ಅಥವಾ ಕೋಚಿಂಗಿಗೋಸ್ಕರ 8147056336 ವಿಜಯ್ ಕುಮಾರ್ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. ಇನ್ನು ಯಾಕೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇಂಪಾರ್ಟೆಂಟ್ ಆಗ್ತದೆ, ಯಾಕೆ ಅಂದ್ರೆ ರಿಸಲ್ಟ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ನೋಡಿ. ನಾನ್ ಅಗ್ರಿ ಕೋಟಾದವರಿಗೆ ಗೊತ್ತಿರಲಿ, ಫಾರ್ ವೆಟರ್ನರಿ 100% ಮಾರ್ಕ್ಸ್ PCBನೇ ತಗೋತಾರೆ. ಅಗ್ರಿ ಮತ್ತು ಅದರ್ ಕೋರ್ಸಸ್ ಗಳಿಗೆ 50% PCMB CET, 50% ಬೋರ್ಡ್ ತಗೋತಾರೆ. ಹೌದಾ? ಬಟ್ ಅಗ್ರಿ ಕೋಟಾಗ ಏನ್ ಮಾಡ್ತಾರೆ ಅಂದ್ರೆ ವೆಟರ್ನರಿ ಫಾರ್ ಎಕ್ಸಾಂಪಲ್ ನಿಮಗೆ 50% ಪ್ರಾಕ್ಟಿಕಲ್ ಟೆಸ್ಟ್ ಇಂದನೇ ತಗೋತಾರೆ. ಪ್ರಾಕ್ಟಿಕಲ್ ಟೆಸ್ಟ್ ಅಗ್ರಿದವ್ರಿಗೆ ಬೇರೆ, ವೆಟರ್ನರಿಗೆ ಬೇರೆ ಅಂತ ಇರೋದಿಲ್ಲ, ಒಂದೇ ಟೆಸ್ಟೇ. ಓಕೆ, ಅದರಲ್ಲಿ ರ್ಯಾಂಕಿಂಗ್ ಮಾತ್ರ ಬೇರೆ ಬೇರೆ ಕೊಡ್ತಾರೆ.
ವೆಟರ್ನರಿಗೆ ನಿಮಗೆ 50% ಮಾರ್ಕ್ಸ್ ಇನ್ PCB ತಗೋತಾರೆ, 50% ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ತಗೋತಾರೆ. ಅಂದ್ರೆ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನಿಮ್ಗೆ ಚೆನ್ನಾಗಾಯ್ತು ಅಂದ್ರೆ 50% ಏನು ಎಗ್ರಿ ಪ್ರಾಕ್ಟಿಕಲ್ ಇಂದ ಬಂದ್ಬಿಡ್ತದೆ ನಿಮಗೆ. 50% PCB ಸ್ವಲ್ಪ ಕಡಿಮೆ ಇದ್ರೂ ಕೂಡ ಕವರ್ ಆಗಿಬಿಡ್ತದೆ. ಅದೇ ನಿಮಗೆ ಅಗ್ರಿಕಲ್ಚರ್ ಮತ್ತು ಅದರ್ ಕೋರ್ಸಸ್ ಗಳಿಗೆ 25% PCMB CET, 25% PCMB PUC, ಜೊತೆಗೆ 50% ಮಾರ್ಕ್ಸ್ ಆಫ್ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ತಗೋತಾರೆ. ಅಂದ್ರೆ ಅವಾಗ ನಿಮಗೆ ಈ 50% ರಿಸರ್ವೇಶನ್ ಎಗ್ರಿ ಕೋಟ ಅಪ್ಲೈ ಆಗ್ತದೆ. ಸೊ ಅಪ್ಲೈ ಆದಂತ ವಿದ್ಯಾರ್ಥಿಗಳು ಕ್ಯಾಲ್ಕುಲೇಷನ್ ಹೇಗೆ ಅಂದ್ರೆ 25% PCMB CET, 25% PCMB ಬೋರ್ಡ್, 50% ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್ ಅನ್ನು ಕನ್ಸಿಡರ್ ಮಾಡುವಂಥದ್ದು. ಇದಾದ್ಮೇಲೆ ಹಾಗಾದ್ರೆ ಎಗ್ರಿ ಪ್ರಾಕ್ಟಿಕಲ್ ಟೆಸ್ಟ್ ಗೆ ಸಪರೇಟ್ ಆದ ಕೋಚಿಂಗ್ ಅವಶ್ಯಕತೆ ಇದೆಯಾ? ಎಸ್, ಡೆಫಿನೆಟ್ಲಿ. ನೀವೇನಾದ್ರೂ ಎಗ್ರಿ ಪ್ರಾಕ್ಟಿಕಲ್ ಕೋಚಿಂಗ್ ಅನ್ನ ತಗೊಂಡ್ರೆ ಯುವರ್ ಮಾರ್ಕ್ಸ್ ವಿಲ್ ಬಿ ಬೆಟರ್. ಸೊ ಅದಕ್ಕೋಸ್ಕರ ಎಗ್ರಿ ಝೋನ್ ಧಾರವಾಡ ಅಂತೇಳಿ ಒನ್ ಆಫ್ ದ ಬೆಸ್ಟ್ ಕೋಚಿಂಗ್ ಕ್ಲಾಸಸ್ ಇನ್ ಕರ್ನಾಟಕ ಆಫರ್ಸ್ ಯು ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್ ಕ್ಲಾಸ್. ನಿಮ್ಗೆ ಏನಾದ್ರೂ ಇಲ್ಲಿ ತನಕ ಧಾರವಾಡ ತನಕ ಬರೋದಕ್ಕಾಗೋದಿಲ್ಲ ಅಂದ್ರೆ ಸೊ ಆನ್ಲೈನ್ ಕೋರ್ಸ್ ಅನ್ನು ಕೂಡ ತಗೊಳ್ಬಹುದು. ಅದಕ್ಕೆ ನನ್ನ RH ಕೆಮಿಸ್ಟ್ರಿ ಮೊಬೈಲ್ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಪ್ರಾಕ್ಟಿಕಲ್ ಕೋರ್ಸ್ ಅಂತ ಇದೆ, ಪೇಡ್ ಕೋರ್ಸಸ್ ಅಂಡರ್, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ನಿಮ್ಗೆ ಆಫ್ಲೈನ್ ಧಾರವಾಡಕ್ಕೆ ನಾ ಬರ್ತೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಸೊ ಫಸ್ಟ್ ಬ್ಯಾಚ್ ನಿಮಗೆ PUC ಬೋರ್ಡ್ ಎಕ್ಸಾಮ್ ಆದ್ಮೇಲೆ ಇರ್ತದೆ, ಅಲಾಂಗ್ ವಿತ್ ದ KCET ಕ್ರಾಶ್ ಕೋರ್ಸ್. ನಾನು ಆಲ್ರೆಡಿ ಹೇಳಿರುವ ಹಾಗೆ ಹಂಚಿನ ಮನಿ ಕ್ಲಾಸಸ್ ಅಲ್ಲಿ KCET ಕ್ರಾಶ್ ಕೋರ್ಸ್ ಕೂಡ ನಡೆಯುತ್ತೆ. ಸೊ ಅದರ ಜೊತೆಗೆ ಎಗ್ರಿ ಪ್ರಾಕ್ಟಿಕಲ್ ಕೋಚಿಂಗ್ ಸಿಗ್ತದೆ. ಎರಡೂ ಒಂದೇ ಕೆಲಸ ಆಗ್ಬಿಡ್ತದೆ ನಿಮಗೆ. ಅದು ಬೇಡ ಅಂದ್ರೆ ಸೆಕೆಂಡ್ ಬ್ಯಾಚ್ ನಿಮಗೆ ಆಫ್ಟರ್ KCET ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಥರ್ಡ್ ಬ್ಯಾಚ್ ಏನಿದೆ ಆಫ್ಟರ್ ನೀಟ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಸೊ ಅದು ನಿಮಗೆ ಹಂಚಿಮನಿ ಕೋಚಿಂಗ್ ಕ್ಲಾಸಸ್, ಯಾಲಕ್ಕಿ ಶೆಟ್ಟರ್ ಕಾಲನಿ ನಿಯರ್ BRTS ಬಸ್ ಸ್ಟಾಪ್ ಇರುವಂತದ್ದು, ಗಾಂಧಿನಗರದಲ್ಲಿ. ರೈಟ್. ಸೊ ಈ ರೀತಿಯಾಗಿ 3 ಬ್ಯಾಚಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಆಲ್ರೆಡಿ ನಾನು ಹೇಳಿರುವ ಹಾಗೆ ನಿಮಗೆ ರಿಸಲ್ಟ್ ಅನ್ನು ನೋಡಬೇಕು ಅಂದ್ರೆ ಇಲ್ಲಿದೆ. ಸೊ ಏನಾದ್ರು ಡೌಟ್ಸ್ ಇದ್ರೆ ವಿಜಯ್ ಕುಮಾರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್, ಥರ್ಡ್ ಬ್ಯಾಚ್ ಯಾವುದು ಬೆಸ್ಟ್ ಬ್ಯಾಚ್ ಅಂತ ಹೇಳಿ ಡಿಸ್ಕಸ್ ಮಾಡ್ಕೊಂಡು ನೀವು ಜಾಯ್ನ್ ಆಗ್ಬೋದು. ಅಂದ್ರೆ ನಿಮ್ಮ ಒಂದು ಪ್ಲಾನಿಗೆ ತಕ್ಕ ಹಾಗೆ. ನೀವು KCET ಕ್ರಾಶ್ ಕೋರ್ಸ್ ಬೇಕು ಅಂದ್ರೆ ಹಂಚಿಮನಿ ಕ್ಲಾಸಸ್ಗೆ ಬನ್ನಿ. ಸೊ ಹಂಚಿಮನಿ ಕೋಚಿಂಗ್ ಕ್ಲಾಸ್ ಅಲ್ಲಿ ನಿಮಗೆ KCET ಕ್ರಾಶ್ ಕೋರ್ಸು ಆಗ್ಬಿಡ್ತದ, ಪ್ಲಸ್ ನಿಮಗೆ ಎಗ್ರಿ ಪ್ರಾಕ್ಟಿಕಲ್ ಕೋರ್ಸು ಕೂಡ ಕೋಚಿಂಗ್ ಕೂಡ ಆಗ್ಬಿಡ್ತದೆ. ಸೊ ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಡಿಫ್ರೆಂಟ್ ಸ್ಟೂಡೆಂಟ್ಸ್ಗಳು ಸೆಲೆಕ್ಟ್ ಆಗಿರುವಂತದ್ದು. ಅದರ ಜೊತೆಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. KCET ಹಾಲ್ ಟಿಕೆಟ್ ಅಂದ್ರೆ ನಿಮಗೆ ನೆಕ್ಸ್ಟ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಗೆ ಸಂಬಂಧಪಟ್ಟಾಗೆ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬೇಕು ಫಸ್ಟ್ ವೀಕ್ ಆಫ್ ಏಪ್ರಿಲ್ ಅಲ್ಲಿ. ಅದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ KCET ಹಾಲ್ ಟಿಕೆಟ್, ಅಗ್ರಿಕಲ್ಚರ್ ಸರ್ಟಿಫಿಕೇಟ್, ಫ್ಯಾಮಿಲಿ ಚಾರ್ಟ್ ಬೇಕಾಗ್ತದೆ. ನಿಮ್ಮದೇನಾದ್ರೂ ತಂದೆ ತಾಯಿ ಹೊರತುಪಡಿಸಿ ಬೇರೆ ಸದಸ್ಯರ ಹೆಸರಲ್ಲಿ ಇದ್ರೆ ಜಮೀನು, ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಅಫಿಡವಿಟ್ ಒಂದು ಮಾಡಿಸ್ಬೇಕು. ನಿಮ್ಗೇನಾದ್ರೂ ವೇತನ ನಿಮಗೆ ಅಂದ್ರೆ ಇನ್ಕಮ್ ಅದರ್ ಈಗ ಸ್ಯಾಲರಿಯಿಂದ ಬರ್ತಾ ಇದ್ರೆ ಸ್ಯಾಲರಿ ಸರ್ಟಿಫಿಕೇಟ್ ಬೇಕಾಗ್ತದೆ, ಬಿಸ್ನೆಸ್ ಇಂದ ಬರ್ತಾ ಇದ್ರೆ ಬಿಸ್ನೆಸ್ ಇನ್ಕಮ್ಗೆ ಒಂದು ದೃಢೀಕರಣ ಪತ್ರ ಬೇಕಾಗ್ತದೆ, ಅಫಿಡವಿಟ್ 2 ಅಂಥವರು ಮಾಡಿಸ್ಬೇಕಾಗ್ತದೆ. ಈ ರೀತಿಯಾಗಿ ನಿಮಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರ್ಬೋದು. ಸೊ ಇಲ್ಲಿ ಬೇರೆ ಬೇರೆ ನಿಮಗೆ ಲೈವ್ ಆಗಿ ಎಕ್ಸ್ಪ್ಲನೇಷನ್ ಕೊಡುವಂತ ಕೆಲಸ ಈ ಎಗ್ರಿ ಝೋನ್ ಕಡೆಯಿಂದ ಆಗುವಂಥದ್ದು. ಅದಾದ್ಮೇಲೆ ನಿಮಗೆ ಆನ್ಲೈನ್, ಆಲ್ರೆಡಿ ಹೇಳಿರೋ ಹಾಗೆ ಆನ್ಲೈನ್ ಕೂಡ ಪರ್ಚೇಸ್ ಮಾಡಬಹುದು. ನೀವು RH ಕೆಮಿಸ್ಟ್ರಿ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಅದರಿಂದ ಪರ್ಚೇಸ್ ಮಾಡಿದ್ರಿ ಅಂತ ಅಂದ್ರೆ ಸೊ ಅಲ್ಲಿ ನೀವು ಮನೆಯಲ್ಲೇ ಇದ್ರೂ ಕೂಡ ಎಗ್ರಿ ಝೋನ್ ಧಾರವಾಡ ಕಡೆಯಿಂದ ಎಲ್ಲಾ ಸ್ಪೆಸಿಮನ್ಗಳು, ಇಂಪಾರ್ಟೆಂಟ್ ಸೀಟ್ಸ್ ಆಗಿರ್ಬೋದು, ಡಿಫ್ರೆಂಟ್ ಫೋಟೋಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಿಮಗೆ ಪೋಸ್ಟ್ ಮೂಲಕ ತಲುಪಿಸುತ್ತಾರೆ. ಸೊ ನೀವು ಒಂದು ಸಾರಿ ಜಾಯಿನ್ ಆದ ತಕ್ಷಣ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಸೊ ಸಪರೇಟ್ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ. ಸೊ ಅದಾದ ಮೇಲೆ ನಿಮಗೆ ಒಂದು 2-3 ದಿವಸದಲ್ಲಿ ಒಂದು ಕಿಟ್, ಅಗ್ರಿ ಝೋನ್ ಪ್ರಾಕ್ಟಿಕಲ್ ಎಕ್ಸಾಮ್ ಕಿಟ್ ಅಂತ ಹೇಳಿ ನಿಮಗೆ ನಿಮ್ಮ ಮನೆಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ಕೂಡ ನೀವು ಪ್ರಿಪರೇಷನ್ ಅನ್ನ ಮಾಡಿಕೊಳ್ಳಬಹುದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.